ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಫಟಾಫಟ್ ಅಂತ ಮೋತಿಚೂರ್ ಮಾಡ್ತಾ ಸಾಯಿಬಾಬಾರವರು ತಮ್ಮ ಪರಮ ಭಕ್ತರಾದ ಶ್ಯಾಮ ಅನ್ನೋರಿಗೆ ಕೆಲವು ಮಾತುಗಳನ್ನ ಹೇಳ್ತಾರೆ. ಅದು ಏನಂತ ನಾನು ನಿಮಗೆ ಇವಾಗ ತಿಳಿಸ್ತೀನಿ, ಬನ್ನಿ. ಶ್ರೀ ಸಾಯಿಬಾಬಾರವರು ಶ್ಯಾಮ ಅವರನ್ನ ಕುರಿತು ಈ ರೀತಿ ಹೇಳ್ತಾರೆ: ಯಾರು ನನ್ನ ನಾಮವನ್ನ ಪ್ರೀತಿಯಿಂದ ಉಚ್ಚಾರಣೆ ಮಾಡ್ತಾರೆ ಅವರ ಅಭಿಲಾಷೆಗಳನ್ನೆಲ್ಲ ಈಡೇರಿಸ್ತೇನೆ ಮತ್ತು ಅವರಲ್ಲಿ ಭಕ್ತಿ ಹೆಚ್ಚಾಗುವಂತೆ ಕೂಡ ಮಾಡ್ತೀನಿ. ಯಾರು ನನ್ನ ಲೀಲೆಗಳನ್ನು ಯಾವಾಗಲೂ ಹಾಡ್ತಾರೋ ಅವರನ್ನು ನಾನು ಸರ್ವದಾ ಕಾಪಾಡ್ತೇನೆ. ಭಕ್ತರಿಗೆ ನನ್ನ ಲೀಲೆಗಳನ್ನು ಕೇಳಿದಾಗ ಸ್ವಾಭಾವಿಕವಾಗಿ ಸಂತೋಷ ಉಂಟಾಗುತ್ತೆ ಮತ್ತು ನನ್ನ ಭಕ್ತರಿಗೆ ಶಾಶ್ವತವಾದ ತೃಪ್ತಿಯನ್ನು ಕೂಡ ನಾನು ಕೊಡ್ತೀನಿ. ಹಾಗೂ ಯಾರು ಮನಃಪೂರ್ವಕವಾಗಿ ತಮ್ಮ ತನು ಮನ ಧನಗಳನ್ನು ನನ್ನಲ್ಲಿ ಅರ್ಪಿಸುತ್ತಾರೆಯೋ, ಯಾರು ನನ್ನನ್ನು ಅಚಲ ನಂಬಿಕೆಯಿಂದ ಪೂಜಿಸುತ್ತಾರೆಯೋ ಅಂತಹವರನ್ನು ಕಾಪಾಡುವುದೇ ನನ್ನ ನಿತ್ಯ ಕರ್ತವ್ಯ. ಯಾರು ನನ್ನನ್ನು ಸರ್ವದಾ ಆರಾಧಿಸ್ತಾರೋ ಅಂತಹವರ ಮನಸ್ಸು ಪ್ರಾಪಂಚಿಕ ಸುಖಗಳ ಕಡೆಗೆ ಹೋಗಕ್ಕೆ ಇಚ್ಛಿಸೋದಿಲ್ಲ. ನಾನು ಅವರನ್ನು ಮೃತ್ಯುವಿನ ದವಡೆಯಿಂದ ಪಾರು ಮಾಡ್ತೀನಿ. ನನ್ನ ಕಥೆಗಳನ್ನು ಶ್ರವಣ ಮಾಡುವವರಿಗೆ ಎಲ್ಲ ರೋಗಗಳು ಗುಣವಾಗುತ್ತೆ. ಆದ್ದರಿಂದ ನನ್ನ ಕಥೆಗಳನ್ನು ಶಾಂತರಾಗಿ ಶ್ರವಣ ಮಾಡಿರಿ, ಅವುಗಳನ್ನೇ ಕುರಿತು ಚಿಂತಿಸಿರಿ ಹಾಗೂ ಧ್ಯಾನ ಮಾಡಿ. ಇದರಿಂದ ನನ್ನ ಭಕ್ತರ ಗರ್ವ ಹಾಗೂ ಅಹಂಕಾರ ನಾಶವಾಗುತ್ತದೆ. ಶ್ರವಣ ಮಾಡುವವರ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ. ಮನಪೂರ್ವಕವಾಗಿ ಹಾಗೂ ಸಂಪೂರ್ಣ ನಂಬಿಕೆಯಿಂದ ಇರುವವರು ಶ್ರೇಷ್ಠ ಭಾವದೊಡನೆ ನನ್ನಲ್ಲಿ ಐಕ್ಯರಾಗುತ್ತಾರೆ. ಕೇವಲ ಸಾಯಿ ಸಾಯಿ ಎಂದು ನನ್ನನ್ನು ಸ್ಮರಿಸುವುದರಿಂದಲೇ ನನ್ನ ಭಕ್ತರ ಪಾಪಗಳೆಲ್ಲವೂ ನಾಶವಾಗುತ್ತದೆ. ಎಷ್ಟು ಅದ್ಭುತವಾದ ಮತ್ತು ಪರಿಣಾಮಕಾರಿಯಾಗಿರುವಂಥ ನುಡಿಗಳು ಅಲ್ವಾ ಇದು ಬಾಬಾ ಅವರಿಂದ. ಮತ್ತೆ ಒಂದು ಅದ್ಭುತವಾದ ಕಥೆಯೊಂದಿಗೆ ಹಾಗೆ ಒಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮೋತಿಚೂರ್ನ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನಂಗೆ ತಿಳಿಸಿ. ಧನ್ಯವಾದಗಳು. ಓಂ ಸಾಯಿರಾಮ್.